हाँ किट्टू मारला मार ಕೇದಾರ್ನಾಥ್ ಟು ಬದ್ರಿನಾಥ್ ರೂಟ್ ನೋಡಿ ಎಷ್ಟು ಖತರ್ನಾಕಿದೆ ಅಂತ. ಇಲ್ಲಿ ಸೀಡಾನ್ ಕಾರ್ಗಳೆಲ್ಲ ಅಷ್ಟು ವರ್ಕೌಟ್ ಆಗಲ್ಲ, ಅದಕ್ಕೆ 4x4 ಹಾಕಬೇಕು. ಅಯ್ಯೋ ಆಫ್ ರೋಡ್ಗೆ ಅಷ್ಟು ಟಫ್ ಇದೆ ಆಫ್ ರೋಡ್ ಮಾತ್ರ. ಅಂತ ರೋಡ್ ಮಾರಿದು ದಾರಿಲಿ ಹೋಗ್ತಾ ದಾರಿದೇವಿ ಟೆಂಪಲ್ ಕಡೆಗೆ ಹೊರಡ್ತೀವಿ. ನಮ್ಮ ಕರ್ನಾಟಕಕ್ಕೆ ಹೇಗೆ ತಾಯಿ ಚಾಮುಂಡೇಶ್ವರಿ ನಾಡದೇವತೆ, ಹಾಗೆ ಉತ್ತರಾಖಂಡಕ್ಕೆ ದಾರಿದೇವಿ ನಾಡದೇವತೆ ಎಂದು ನಂಬಲಾಗುತ್ತೆ ಅವರು. ಈ ದೇವರ ಇನ್ನೊಂದು ವಿಶೇಷ ಏನಂದರೆ 4 ಚಾರ್ಧಾಮ್ ಕ್ಷೇತ್ರಗಳಿದ್ದೇವಲ್ಲ, ಆ ಚಾರ್ಧಾಮ್ ಕ್ಷೇತ್ರದ ರಕ್ಷಕಿಯಾಗಿ ದಾರಿದೇವಿ ನೆಲೆ ನಿಂತಿದ್ದಾಳೆ. ಈ ತಾಯಿಯ ಇನ್ನೊಂದು ವಿಶೇಷ ಅಂದರೆ ಈ ತಾಯಿಯು ಬೆಳಿಗ್ಗೆ ಬಾಲಕಿಯಾಗಿ, ಮಧ್ಯಾಹ್ನ ಯುವಕಿಯಾಗಿ ಮತ್ತು ಸಂಜೆ ಹೊತ್ತಿನಲ್ಲಿ ವೃದ್ಧೆಯಾಗಿ ತಾಯಿ ಭಕ್ತರನ್ನು ಕಾಪಾಡ್ತಾಳೆ ಅಂತ ಇದು ಈ ದೇವಸ್ಥಾನದ ವಿಶೇಷ. ದೇವಪ್ರಯಾಗ ಇದು ಉತ್ತರಾಖಂಡ ರಾಜ್ಯದ ಪ್ರಮುಖ ಜಿಲ್ಲಾ ಕೇಂದ್ರ. ಇಲ್ಲಿ ಅಲಕಾನಂದ ಮತ್ತು ಮಂದಾಕಿನಿ ನದಿ ಸಂಗಮಗೊಂಡು ಮುಂದೆ ಗಂಗಾ ನದಿಯಾಗಿ ಮುಂದೆ ಹರಿತಾಳೆ. ಇಲ್ಲಿ ಶ್ರೀರಾಮ ಮಂದಿರವೂ ಕೂಡ ಇದೆ, ಮತ್ತು ಇದು ಹಿಂದೂ ಧರ್ಮೀಯರಿಗೆ ಪವಿತ್ರ ಯಾತ್ರಾ ಸ್ಥಳ ಮತ್ತು ಪುಣ್ಯಕ್ಷೇತ್ರವೂ ಕೂಡ ಆಗಿದೆ. ಓಕೆ,
ಇಲ್ಲಿ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದನ್ನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಟ್ರಾಫಿಕ್ ಇದೆ. ಲ್ಯಾಂಡ್ ಸ್ಲೈಡ್ ಎಲ್ಲ ಕ್ಲಿಯರ್ ಆದಮೇಲೆ ಹೊಡ್ತೀವಿ. ಓಕೆ, ಅದಲ್ಲ ಮೆತ್ತರಿಗಿದೆ, ಫುಲ್ ಏರಿ ಬಿಟ್ಟದಲ್ಲ. ಕೇದಾರನಾಥ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಟ್ರೆಕ್ಕು ಎಲ್ಲ ಮುಗಿಸಿ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಜರ್ನಿ ಒಂದು 226 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಈಗ ಬದ್ರಿನಾಥ್ ಕಡೆಗೆ ಬಂದಿದ್ವಿ. ಕತ್ಲಾಗಿದೆ, ಕತ್ಲಾಗಿದೆ. ಒಂದು 7 ಗಂಟೆ ಆಗ್ತಾ ಬಂತು. ಎಲ್ಲಿಗೆ ಬಂದರು, ಅಲ್ಲಿ ಗೌರಿಕುಂಡಲ್ಲಿ ಏನು ಇತ್ತು ಒಂದು ಕೊಳ, ಬಿಸಿನೀರಿನ ಕೊಳ ಇದೆ, ಅದೇ ಥರ ಇಲ್ಲೂ ಕೂಡ ಇದೆಯಂತೆ. ಇಲ್ಲಿ ಸ್ನಾನ ಮಾಡಿ ದರ್ಶನ ಮಾಡೋಕ್ಕೆ ನೋಡಬೇಕು. ನೋಡೋಣ ಹೇಗಿರುತ್ತೆ. ಸ್ವಲ್ಪ ಕತ್ಲಾಗಿರೋದ್ರಿಂದ ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಆಗಲ್ಲ ಅನ್ಕೋತೀನಿ, ಯಾಕಂದರೆ ಅಷ್ಟು ಕ್ಲಾರಿಟಿ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಅದು ನಾನು ಹೇಳಿದಾಗೆ ಇಲ್ಲಿದೆ ನೋಡಿ ಕೊಳ. ಅದು ಇಲ್ಲಿ ಸ್ನಾನ ಮಾಡಿ ಮತ್ತು ಅಲ್ಲಿಂದ ದರ್ಶನ ಪಡಿಬೇಕು. ಓಕೆ, ದರ್ಶನ ಮುಗಿಸಿ ಮತ್ತೆ ಸಿಗ್ತೀನಿ. ಈ ಅಲಕಾನಂದ ನದಿ ಪಕ್ಕದಲ್ಲಿರೋ ಈ ಕೊಳದಲ್ಲಿ ಸ್ನಾನ ಮಾಡಿ ದೇವಸ್ಥಾನ ದರ್ಶನಕ್ಕೆ ಹೋಗಬೇಕು. ಈ ಕೊಳದ ಟೆಂಪ್ರೇಚರ್ ನೋಡಿದ್ರೆ ಶಾಕ್ ಆಗ್ಬೋದು. 55 ಡಿಗ್ರಿಯಷ್ಟು ತಾಪಮಾನವನ್ನು ಹೊಂದಿರುತ್ತೆ. ಈ ನದಿ ಇಷ್ಟು ಕೋಲ್ಡ್ ಆಗಿದ್ರು ಕೂಡ ಈ ಪಕ್ಕದಲ್ಲಿರೋ ಕೊಳದಲ್ಲಿ ತುಂಬ ಬಿಸಿಯಾಗಿರುತ್ತೆ ನೀರು ಮಾತ್ರ. ದರ್ಶನ ಎಲ್ಲ ಮುಗಿಸಿ ಹೊಡ್ತಾ ಇದ್ದೀವಿ. ಟೈಮ್ ಅಂತೂ ಲೇಟ್ ಆಗ್ತಾ ಇದೆ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಈ ರೋಡಲ್ಲಿ ಮಾತ್ರ. ಅದಕ್ಕೆ ಬೇಗ ಹೊರಡಬೇಕು. ನೋಡೋಣ ನಮಗೆ ಏನು ಸಿಗುತ್ತೆ ನೋಡಲಿಕ್ಕೆ ಅಂತ.